ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಯಾರಿಗಾದರೂ ಹೆಲ್ಪ್ಫುಲ್ ಆಗ್ಬೋದು, ಕೆಲವೊಂದು ಡಿಸೈನ್ಸ್ ಎಲ್ಲ ಐಡಿಯಾಸ್ ಬರ್ಬೋದು ಅಂತ ಹೇಳ್ಬಿಟ್ಟು ನಾವು ಇಂಪು ಮದುವೆಗೆ ಎಂಬ್ರಾಯ್ಡ್ರಿ ಮಾಡಿಸಿರುವಂತಹ ಬ್ಲೌಸ್ ಡಿಸೈನ್ಸ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಬ್ಲೌಸ್ ಡಿಸೈನು ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಆ್ಯಕ್ಚುಲಿ ಇದೆ ನಿನ್ನ ಬ್ಲೌಸಲ್ಲಿ ಇಂಪು. ಫಸ್ಟ್ ನಾವಿದು ಈ ಸ್ಯಾರಿ ಇಂಪು ನೀನು ಬ್ಲೌಸ್ ಇಟ್ಕೊ, ನಾನು ಫಸ್ಟ್ ಇಲ್ಲಿ ಸ್ಯಾರಿ ತೋರಿಸ್ತೀನಿ. ಈ ಥರ ಇದೆ ಸ್ಯಾರಿ, ಇದು ಹಿಂಗೆ ಚೆಕ್ಸ್ ಇದೆ ಇದು ಸ್ಯಾರಿ, ಓಕೆನಾ. ಈ ಸ್ಯಾರಿಗೆ ಇಲ್ಲಿ ಬಾರ್ಡರ್ ಬಂದು ಒಂಥರ ಡಾರ್ಕ್ ಪರ್ಪಲ್ ಥರ ಇದೆ. ಇದಕ್ಕೆ ಇವಳು ನೆಟ್ಟೆಡೇ ಬೇಕು ಅಂತ ಹೇಳ್ಬಿಟ್ಟು ನೆಟ್ಟೆಡ್ ಮಾಡಿಸ್ಕೊಂಡಲ್ಲ, ಹುಡುಕಿ ನೆಟ್ಟೆಡೇ ಬೇಕು ಅಂತ ಹೇಳಿ ನೆಟ್ಟೆಡ್ ಮಾಡಿಸ್ಕೊಂಡ್ಲು. ಈ ಥರ ಇದೆ ಡಿಸೈನ್. ಹಿಂಗೆ ಇಟ್ಕೊಂಡು ಸ್ಲೀವ್ಸ್ ನೋಡೋಣ. ಹೀಗೆ ಈ ಥರ ಇದೆ ಡಿಸೈನ್. ಇದು ಕಾಣ್ತಾ ಇದೆಯಾ ನೀಟಾಗಿ? ಓಕೆ. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಫ್ರಂಟಿಗೆ ಸುಮ್ಮನೆ ಈ ಥರ ಡಿಸೈನ್ನ ಕೊಡಿಸಿದ್ದೀವಿ. ಇಟ್ಕೊಳ್ಳೆ. ನನಗಂತೂ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಆ್ಯಂಡ್ ಸ್ಲೀವ್ಸ್ ಬಂದು ಈ ಥರ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತಲ್ಲ ಇಂಪು? ಚೆನ್ನಾಗಿ ಕಾಣ್ತಿತ್ತಾ? ನಾನು ಬಂದಿರಲಿಲ್ವಲ್ಲ. ಸ್ಲೀವ್ಸು ಈ ಥರ ಕೊಡಿಸಿದ್ದೀವಿ. ನಾನು ಆ್ಯಕ್ಚುಲಿ ಅವ್ರು ಹಾಕಿದ್ದಾಗ ಇದು ಮ್ಯಾಚೇ ಆಗಲ್ವೇನೋ ಅಂತ ಅಂದ್ಕೊಂಡೆ ಕಣೆ. ಏನೋ ಮಾಡ್ತಾರೆ ಇವರು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ನೋಡೋಣ, ಇದು ಫೋಟೋ ಹಾಕಿದ್ಮೇಲೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸೈಡಲ್ಲಿ ನೀನು ಹೆಂಗೆ ಕಾಣ್ತಿದ್ದೆ ಅಂತ ಒಂದು ಫೋಟೋ ಹಾಕ್ತೀನಿ. ಇನ್ನೇನು ನಾಳೆ ನಾಡಿದ್ದು ಆಸೆ ಬ್ಯುಸಿ ಆಗಿಬಿಡ್ತೀವಿ, ಹಂಗೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಯಾವಾಗ ಮನೆ ಆಸೆ. ಹಾಂ, ಮನೆ ಆಸೆಗೆ ಅಂತ ಹೇಳ್ಬಿಟ್ಟು ಈ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡಿರೋದು. ಸ್ಯಾರಿ ತೋರಿಸೋಣ ಅಲ್ವಾ ಫಸ್ಟು? ತೋರಿಸು ಸ್ಯಾರಿ ನೀನು, ನಾನು ಬ್ಲೌಸ್ ಕರೆಕ್ಟ್ ಮಾಡ್ಕೊಳ್ತೀನಿ. ಸ್ಯಾರಿ ಬಂದು ಈ ಥರ ಪಿಂಕ್ ಕಲರು ಆಗುತ್ತೆ. ಬಾರ್ಡರು ನೇವಿ ಬ್ಲೂ ಅಲ್ಲ ಇಂಪು, ಒಂಥರ ಡಾರ್ಕ್ ಪರ್ಪಲ್ ಕಲರ್, ನೇರಳೆ ಹಣ್ಣಿನ ಬಣ್ಣ ಅಂತಾರಲ್ಲ, ನೇರಳೆ ಹಣ್ಣಿನ ಬಣ್ಣ ಇದೆ. ಆಕ್ಚುಲಿ ತಗೊಂಡ್ಬೇಕಾದ್ರೆ ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ. ನಾನು ಹಿಂಸೆ ಮಾಡಿ ಎಲ್ಲರೂ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಸೆಲೆಕ್ಷನ್ ಅಂತ. ಉಟ್ರೆ ಸಕ್ಕತ್ತಾಗಿ ಕಾಣುತ್ತೆ ಈ ಸೀರೆಗೆ. ಸಿಂಪಲ್ ಆಗಿ ಇವಳು ಎಲ್ಲದನ್ನು ಉದ್ದ ಇಡಿಸ್ಕೊಡ್ತೀನಿ ಅಂತ ಇದ್ಲು. ಚೆನ್ನಾಗಿ ಕಾಣ್ಬೋದೇನೋ, ಇದೊಂದು ಟ್ರೈ ಮಾಡೋಣ ಅಂತ ಹೇಳಿ ಈ ಥರ ಪಫ್ನ ಕೊಡಿಸಿದ್ವಿ. ಇದು ಪಫ್ಫು ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು. ಬ್ಲೌಸು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಡಿಸೈನ್ ಗೊತ್ತಾಗ್ತಿದೆಯಾ ನೋಡಿ? ಒಂದು ನಿಮಿಷ. ಹಾಂ, ಈಗ ಗೊತ್ತಾಗ್ತಿದೆ ಅಲ್ವಾ ಡಿಸೈನು? ಓಕೆ. ಆ್ಯಂಡ್ ನೆಕ್ಸ್ಟ್ ಸ್ಲೀವ್ಸ್, ಈ ಥರ ಸ್ಲೀವ್ಸ್ ಹೀಗೆ ಈ ಥರ ಸಣ್ಣದಾಗಿ ಪ್ಲೀಟ್ಸ್ ಇಟ್ಟು ಈ ಥರ ಸ್ಲೀವ್ಸ್ನ ಮಾಡಿಸ್ಕೊಂಡ್ವಿ. ಈ ಥರದ್ದು ಒಂದು ಇರಲಿಲ್ಲ ನಿನ್ನ ಹತ್ರ. ವೇರ್ ಮಾಡಿದಾಗ ಇವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಹಾಕಿದ್ರೆ ನಾನು ಇದ್ರದ್ದು ಫೋಟೋಸ್ ಅಂತೂ ಶೇರ್ ಮಾಡ್ತೀನಿ ನಿಮಗೆ. ಅಂದರೆ ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ ಅಂತ ನಂದೊಂದು ಮೈಂಡ್ ಸೆಟ್ಟು. ಹಾಗಾಗಿ ಇಲ್ಲೆಲ್ಲ ಪೈಪಿಂಗ್ ಎಲ್ಲದಕ್ಕೂ ಇಟ್ಕೊಂಡಿದ್ಯಾ ನೀನು? ಎಲ್ಲದಕ್ಕೂ ಇಡ್ಸಿದ್ದೀನಿ ಅವ್ರಿಗೆ. ಓಕೆ, ಸೂಪರ್. ನೀನು ಬಿಡವ, ನಾನೇನು ನೋಡೇ ಇಲ್ಲ ನೀನು ಹೇಳೋ ತನಕ ಇವಾಗ. ಆ್ಯಂಡ್ ನೆಕ್ಸ್ಟ್ ಇದು ಯಾವಾಗಿಂದು? ರಿಸೆಪ್ಷನ್ ಇಂಪುದು. ಇದು ಆಮೇಲೆ ಮದುವೆ ಆದಮೇಲೆ ಹಾಕೋಣ ವಿಡಿಯೋ ಅಲ್ವಾ, ನನಗೆ ಟೈಮು ಇರಲ್ವಲ್ಲ. ಆ್ಯಂಡ್ ಇದು ಇಂಪು ರಿಸೆಪ್ಷನ್ದು ಸ್ಯಾರಿ. ರಿಸೆಪ್ಷನ್ ಅಂತ ಅಂದರೆ ಧಾರೆ ಮುಹೂರ್ತ ಆದಮೇಲೆ ರಿಸೆಪ್ಷನ್ ಸ್ಯಾರಿ. ರೆಡ್ ಕಲರು, ರೆಡ್ಗೆ ಗ್ರೀನ್ ಬಾರ್ಡರ್. ನಾನು ಮಾತ್ರ ಇದು ತಂದಾಗೆ ಇಂಪು ಅಷ್ಟು ಚೆನ್ನಾಗಿಲ್ಲ ಕಣೆ ಸೀರೆ ಅಂತ ಕಾಲು ಎಳಿತಾ ಇದ್ದೆ. ಬಟ್ ಉಟ್ರೆ ಇವಳಿಗೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದಕ್ಕೆ ಎಂಬ್ರಾಯ್ಡ್ರಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇಲ್ಲಿ ಈ ಥರ ಮಾಡಿದ್ದಾರೆ ಎಂಬ್ರಾಯ್ಡ್ರಿ. ಇದು ನೋಡೋಕ್ಕಿಂತ ಇವಳು ಹಾಕಿರ್ತಾಳಲ್ಲ, ಇದು ಬಟನ್ ಹಾಕ್ಬಿಡ್ತೀನಿ ಇರು, ಇವಳು ಹಾಕಿರ್ತಾಳಲ್ಲ ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇಟ್ಕೊ ಇಂಪು, ವೇರ್ ಮಾಡಿದ್ಮೇಲೆ ಚೆನ್ನಾಗಿ ಹಿಂಗೆ ಇಟ್ಕೊ. ಹಾಂ, ಇಲ್ಲಿ ಚೆನ್ನಾಗಿದೆ. ಇದು ಕಟ್ ವರ್ಕ್ ಮಾಡಿದ್ದಾರೆ ಇಲ್ಲಿ. ಹಾಂ, ಲೀಫು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಇದು ಲೀಫು ಕಟ್ ವರ್ಕ್. ಆ್ಯಂಡ್ ನೆಕ್ಸ್ಟ್ ಫ್ರಂಟ್ ಸ್ಲೀವ್ಸಿಗೆ ನಾವು ಈ ಥರ ಕೊಡಿಸಿದ್ದೀವಿ. ಅಂದರೆ ಇಲ್ಲಿ ಈ ಥರ ಕಟ್ ವರ್ಕ್ ಥರ ಮಾಡಿದ್ದೀವಿ ಹಿಂಗೆ, ಇಲ್ಲಿ ಹಿಂಗೆ. ಸೊ ಕುಚ್ಚು ಎಲ್ಲದಕ್ಕೂ ನಾವೇನು ಗ್ರ್ಯಾಂಡಾಗಿ ಕುಚ್ಚು ಹಾಕಿಸ್ಕೊಂಡಿಲ್ಲ. ಇದೆಲ್ಲ ಚಿಕ್ಕ ಸಿಂಪಲ್ಲಾಗೆ ಹಾಕಿಸ್ಕೊಂಡ್ವಿ. ಈ ಥರ ಥ್ರೆಡ್ಡಿಂಗ್ ಥರ ಅಷ್ಟೆಲ್ಲ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನಗೂ ಅಷ್ಟೇ ಕುಚ್ಚು ಇಷ್ಟ ಆಗಲ್ಲ. ಕೆಲವೊಂದಕ್ಕೆ ಇವಳೇ ಬೇಬಿ ಕುಚ್ಚು ಅದಕ್ಕೆ ಅನ್ಸುತ್ತಲ್ಲ ಇಂಪು. ಅದಕ್ಕೂ ನಾನು ಹಾಕಿದ್ದೀನಿ. ಇದನ್ನು ತೋರಿಸೋಣ ಬಿಡು ಹಂಗಿದ್ರೆ. ಇದು ಈ ಥರ ಸ್ಯಾರಿ. ರಿಸೆಪ್ಷನ್ನಿಗೆ ಧಾರೆಗೆ ಮಾತ್ರ ಇರಲಿ ಡಿಫ್ರೆಂಟಾಗಿ ಅಂತ ಅವ್ರ ಹತ್ರನೇ ಹೇಳಿದ್ವಿ. ಸೊ ಅವರೇ ಇದನ್ನ ಡಿಸೈನ್ ಸೆಲೆಕ್ಟ್ ಮಾಡಿ ಕುಚ್ಚು ಹಾಕಿದ್ದಾರೆ. ಮೆಷಿನ್ ವರ್ಕ್ ಮಾಡಿ ಹಾಕಿದ್ದಾರೆ ಬೀಡ್ಸ್. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಬ್ಲೌಸ್ ಅದರಲ್ಲೇ ಇಟ್ಬಿಡು. ಐರನಿಗೆ ಕೊಡೋಕ್ಕೆಲ್ಲ ಕರೆಕ್ಟಾಗಿ ಬಿಡುತ್ತೀನಿ. ಇವತ್ತು ಐರನಿಗೆ ಕೊಟ್ಟರೆ
ನಂಗೆ ಹತ್ರ ಈ ಸೀರೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಬಟ್ ನಿಂಗೆ ಚೆನ್ನಾಗಿ ಅಂದ್ರೆ ಕಾಣ್ಬೋದೇನೋ. combination ಚೆನ್ನಾಗಿದೆ. ಅಷ್ಟೊಂದು ಚೆನ್ನಾಗಿಲ್ಲ ಅಲ್ಲ ಇಂಪು. ಬ್ಲೌಸ್ ನೋಡು, ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಯ್ತು ಕ್ವಾಲಿಟಿ ಏನು ಮಾಡಿದ್ಮೇಲೂ ಏನು ಅನ್ಸ್ಲಿಲ್ಲ, ಬಟ್ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ. ಕಾಣಿಸುತ್ತೆ. ಇದು ಒಂದು ಬ್ಲೌಸು ಈ ಥರ ಮಾಡಿಸ್ಕೊಂಡ್ವಿ. ಸಾರಿ ತೋರಿಸ್ತೀನಿ ರೀ. ಈ ಥರ ಬ್ಲೌಸ್ ಇದು ವೀನ್ ಯಾವುದು ಇದು ಏನೋ ಒಂದು ಶೇಪ್, ಒಂಥರ ಕಟಿಂಗ್ ಶೇಪ್ ಥರ ಮಾಡಿ ಟೈ ಈ ಥರ ಟೈಯಿಂಗ್ ಇಡ್ಸ್ಕೊಂಡಿದ್ದೀವಿ. ಇದಕ್ಕೇನು ಬಟನ್ ಇಲ್ಲ. ಒಂದು ಬಟನ್ ಇದೆ. ಯಾಕೆ ಬಟನ್ ಹಾಕಿದ್ರು ಅಂದ್ರೆ ಅಕಸ್ಮಾತ್ ಯಾರು ಟೈ ನೀಟಾಗಿ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಅರ್ಜೆಂಟಲ್ಲಿ ಇದನ್ನ ಹಾಕೋಬಿಡು ಈಸಿ ಆಗುತ್ತೆ ಅಂತ ಅವರೇ ಮಾಡ್ಕೊಟ್ರು. ಇದೊಂದು ಹಂಗಿದ್ರೆ ಏನು ಹೇಳು, ಉಕ್ಸು. ಆ್ಯಂಡ್ ಇಲ್ಲೂ ಮೇಲ್ಗಡೆ ಟೈ ಇದೆಯಾ? ಇಲ್ಲಿ ಮೇಲಿದು ಟೈ, ಇಲ್ಲಿ ಟೈ. ಓಕೆ, ಇದೊಂದು ನಿಜ ಕ್ವಾಲಿಟಿ ಅಷ್ಟೊಂದು ಸಮಾಧಾನ ಆಗಲಿಲ್ಲ ಅಲ್ಲ ನಮಗೆ. ಹೌದು, ಈ ಸೀರೆ ಒಂದೇ ಕ್ವಾಲಿಟಿ ಇಷ್ಟ ಆಗಲಿಲ್ಲ ನಮಗೆ. ಬಟ್ ಇದಕ್ಕೇನು ಕಮ್ಮಿ ಕೊಟ್ಟಿದ್ವಿ ನಾವು, ಆಲ್ಮೋಸ್ಟ್ ಒಂದು 5,500 ಕೊಟ್ಟಿದ್ವಿ. ಹಾಗಾಗಿ ನಮ್ಗೆ ಯಾಕೋ ಅಷ್ಟೊಂದು ಸಮಾಧಾನ ಆಗಿಲ್ಲ. ಈ ಸ್ಯಾರಿಗೆ ಈ ಬ್ಲೌಸ್ ಇಟ್ಕೊಂಡು ಹಾಂ, ಇದು ಸ್ಯಾರಿದು ಬ್ಯಾಕ್ ಡಿಸೈನು. ಓಕೆನಾ? ಆ್ಯಂಡ್ ಸ್ಲೀವ್ಸ್ನ ನಾವು ಈ ಥರ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಕಟ್ ವರ್ಕ್ ಥರ ಬಂದಿದೆ. ಓಕೆ, ಫ್ರಂಟು ಈ ಥರ ಫ್ರಂಟ್ ಹಿಂಗೆ ಇಟ್ಕೊಂಡು ಹಾಂ, ಹಿಂಗೆ ಫ್ರಂಟ್ ಬಂದಿದೆ. ನಾನೇ ಕುಚ್ಚು ಹಾಕಿದ್ದೀನಿ. ಇದಕ್ಕೆ ಇಂಪುನೇ ನೋಡಿ ಎಷ್ಟು ಚೆನ್ನಾಗಿ ಬೇಬಿ ಕುಚ್ಚು ಹಾಕಿದ್ದಾಳೆ. ಕಲ್ತಿರೋದು ಇದೊಂದೇ ಕಲ್ತಿದ್ದೀನಿ, ಕ್ರೋಶೆ ಎಲ್ಲ ಬರಲ್ಲ. ನನಗೂ ಬೇಬಿ ಕುಚ್ಚೆ ಇಷ್ಟ. ನಂಗೂ ಅಪ್ಪ 90% ಎಂಬ್ರಾಯ್ಡ್ರಿ ಇದಕ್ಕಿಂತ ನನಗೆ ಇದೇ ಖುಷಿ. ಇದನ್ನ ಎಲ್ಲ ಸೀರೆ ನಾನು ಹಾಕೊಂಡು 2 ಸೀರೆಗೆ ಮಾತ್ರ ಅವ್ರ ಹತ್ರ ಹಾಕ್ಸ್ಕೊಂಡು. ಎಷ್ಟೊತ್ತು ತಗೋತೀಯ ಸಿಂಪು ಇದು? 2.5 ಅವರ್ ಅಷ್ಟೇ. 2.5 ಅವರಲ್ಲಿ ಕುಚ್ಚ. ಯಾರು ಮಕ್ಕಳು ಇದ್ರೆ ದಾರ ಸುತ್ತಿಸ್ಕೊಳ್ತೀನಿ ಅಲ್ಲಿ. ಖುಷಿ ಯಾರು ಮಕ್ಕಳು ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ಸುತ್ತಿಸ್ಕೊಳ್ಳೋದು. ನೆಕ್ಸ್ಟು ನಂಗೆ ಈ ಸ್ಯಾರಿ ಕಲರ್ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ನಾನು ತಗೊಳ್ಳುವಾಗ ಅಕ್ಕ ಸೆಲ್ಫ್ ಇದೆ ಕಣೆ, ಎಲ್ಲೂ ಕಾಂಟ್ರಾಸ್ಟ್ ಇಲ್ಲ, ನನಗೆ ಅಷ್ಟೊಂದು ಲುಕ್ ಅನ್ಸಲ್ಲ ಅಂತ ಅಂದೆ. ಬಟ್ ಏನು ಗೊತ್ತಾ, ಎಲ್ಲದು ನೀನು ಕಾಂಟ್ರಾಸ್ಟೇ ತೊಗೊಂಡಿದ್ದೆಲ್ಲ ಇಂಪು. ಹಂಗಾಗಿ ಇದೊಂದು ಉಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಆ್ಯಂಡ್ ಇದಕ್ಕೆ ಇಟ್ಕೊ ಟರ್ನ್ ಮಾಡಿದ್ದಾರೆ, ಯಾಕಂದರೆ ಸಿಲ್ವರ್ ಕಲರೇ ಇರೋದ್ರಿಂದ ಇದರಲ್ಲಿ. ಇಲ್ಲಿ ನೋಡಿ, ಬಾರ್ಡರಲ್ಲಿ ಈ ಥರ ಸಿಲ್ವರ್ ಬಂದಿರೋದ್ರಿಂದ ಕಂಪ್ಲೀಟ್ ಇದು ತುಂಬ ಚೆನ್ನಾಗಿದೆ. ನಂಗೆ ಇದು ಡಿಸೈನ್ ಇಷ್ಟ ಆಯಿತು. ಈ ಥರ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ಹೀಗೆ ಕಟ್, ಎಲ್ಲದಕ್ಕೂ ಆಲ್ಮೋಸ್ಟ್ ಕಟ್ ವರ್ಕ್. ಈ ಥರ ಫುಲ್ ರೌಂಡೇ ಇದ್ರೆ ಅದೆಲ್ಲ ಮಾಮೂಲಿ ಅನ್ಸುತ್ತೆ ಅಂತ ಸ್ವಲ್ಪ ಡಿಫ್ರೆಂಟ್. ಆಮೇಲೆ ಎಲ್ಲ ಕಡೆಗೂ ಪೈಪಿಂಗ್ ಇಡ್ಸ್ಕೊಂಡವಳ ನೋಡಿ ಇಲ್ಲಿ ಸುಂದ್ರಿ. ಕೆಳಗೂ ಪೈಪಿಂಗ್ ಬೇಕು, ನಾನು ಬೆನ್ನಿಗೆ ಪೈಪಿಂಗ್ ಕೊಡ್ಸ್ಕೊಂಡಿರಲ್ಲ. ಅದು ಸೊಂಟದ ಹತ್ರನೂ ಚೆನ್ನಾಗಿ ಲುಕ್ ಕಾಣಲಿ ಅಂತ ನಾನು. ಆ್ಯಂಡ್ ಸ್ಲೀವ್ಸಿಗೆ ಇದು ಸೆಲ್ಫ್ ಇರೋದ್ರಿಂದ ಈ ಥರ ಎಂಬ್ರಾಯ್ಡ್ರಿ ಮಾಡಿಸಿದ್ದಾಳೆ. ನಾನೇನು ಹುಡುಕಿಲ್ಲ, ಎಲ್ಲ ಇವಳೆ. ನಾನು ಒಂದೊಂದಷ್ಟೇ ಎಲ್ಲ ನಾನೇ ಹುಡುಕಿ, ಎಲ್ಲ ಇವಳೆ ಮಾಡ್ಕೊಂಡವಳೆ ಚೆನ್ನಾಗಿ. ಆ್ಯಂಡ್ ಇದು ಫೈನಲ್ ಲುಕ್ ಎಲ್ಲ ಚೆನ್ನಾಗಿ ಬಂದು ಖುಷಿಯಾಗಿದೆ ನನಗಂತೂ. ನನ್ನ ಬ್ಲೌಸ್ ಮಾತ್ರ ಚೆನ್ನಾಗಿ, ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಇವಳು ಬ್ಲೌಸ್ ಇನ್ನೂ ಬಂದಿಲ್ಲ, ಇಸ್ಕೊಂಡ್ಬಂದಿಲ್ಲ. ಇದು ಫ್ರಂಟ್. ಓಕೆನಾ? ಈ ಸ್ಯಾರಿ ಇದು ಕೆಳಗಡೆ, ಕೆಳಗಡೆನೂ ಒಂದು ಬೀಡ್ಸ್ ಕೊಟ್ಟಿದ್ದಾರೆ ಈ ಥರ ಚೆನ್ನಾಗಿದೆ ಅಲ್ಲ. ಈ ಸ್ಯಾರಿಗೆ ಇವತ್ತು ಟ್ಯೂಸ್ಡೇ, ಆ್ಯಂಡ್ ನೆಕ್ಸ್ಟು ನಾವು ಆ್ಯಕ್ಚುಲಿ ಹೋದಾಗ ಇಂಪು ಅಕ್ಕ ನನಗೆ ಗೋಲ್ಡನ್ ರೆಡ್ ಕಲರೇ ಬೇಕು ಅಂತ ಹುಡುಕ್ತಾ ಇದ್ಲು. ಆ್ಯಕ್ಚುಲಿ ಫಸ್ಟ್ ನಾನು ಇಂಪುಗೆ ಈ ಸೀರೆ ತಗೋ ಅಂತ ತುಂಬ ಫೋರ್ಸ್ ಮಾಡಿದೆ. ಅದನ್ನ ವೇರ್ ಮಾಡಿ ಎಲ್ಲ ನೋಡಾಯ್ತು, ಫೈನಲ್ ತಗೊಳ್ಳೋಣ ಅನ್ನೋ. ಹಾಂ, ಈ ಸ್ಯಾರಿ ತಗೋ ಅಂತ ಅಂದೆ. ಯಾಕಂದರೆ ನನಗೆ ದಾರೆಗೆ ಒಂಥರ ಗೋಲ್ಡನ್ ಕಲರ್ ಹಾಕಿದ್ರೆ ಲುಕ್ಕಾಗಿ ಕಾಣುತ್ತೆ. ನನಗೆ ಗೋಲ್ಡನ್ ಕಲರ್ ತಗೋಬೇಕಂತಿತ್ತು, ಅದ್ರ ಬಾರ್ಡರ್ ರೆಡ್ ಇರಲಿ ಅನ್ನೋ ಹೈಲೈಟ್ ಆಗಿತ್ತು. ಸೊ ಏನು ಮಾಡಿದೆ, ಇವಳಿಗೆ ಹೇಳಿದೆ. ಆಮೇಲೆ ಇವಳು ಅಕ್ಕ ರೆಡ್ ಇಷ್ಟ ಅಂದ್ಲು ಅಂತ ಹೇಳಿ, ಅಂದರೆ 1 ಅವರ್ ಎಲ್ಲ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ಯಾಕೋ ಮನಸ್ಸು ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಇನ್ನೊಂದ್ಸಲ ನೋಡೋಣ ಅಂತ ಹೋದೆ. ಕರೆಕ್ಟಾಗಿ ಕೈಗೆ ಈ ಸೀರೆ ಸಿಕ್ಬಿಡ್ತು ಕೆಳಗಡೆದು. ಆಮೇಲೆ ಇದನ್ನ ನಾನು ನಂಗೆ ತುಂಬ ಇಷ್ಟ ಆಯ್ತು ಬಿಡು, ನೀನು ಇಟ್ಕೊಂಡ್ಲಿಲ್ವಲ್ಲ ಅಂತ ಹೇಳಿ ನಾನು ಈ ಸ್ಯಾರಿ ತಗೊಂಡಿದ್ದು. ಇದು ನನ್ನ ಸ್ಯಾರಿ. ಬ್ಲೌಸಿಂದ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬ್ಲೌಸಿಂದ ಬಂದಿಲ್ಲ. ಬಂದ ಮೇಲೆ ನಾನು ಇನ್ನೇನು ಫೋಟೋ ವಿಡಿಯೋ ಹಾಕ್ತೀನಿ. ಚೆನ್ನಾಗೇ ಇದೆ, ಸುಮ್ಮನೆ ಅಂದರೆ ಇವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಷ್ಟೇ. ವರ್ಕು ಅದು ಕುಚ್ಚು. ಹಾಂ, ಆ್ಯಂಡ್ ನನ್ನ ಸ್ಯಾರಿಗೆ ಇದು ಕುಚ್ಚು. ನಾನು ಒಂದೇ ಸೀರೆ ತಗೊಂಡಿರೋದು. ಇದು ನನ್ನ ಸ್ಯಾರಿದು ಕುಚ್ಚು ಈ ಥರ ಹಾಕಿದ್ದಾರೆ. ನಾವೇನು ಇದು ಡಿಸೈನ್ ಹೇಳಿರಲಿಲ್ಲ, ಅವರೇ ನೋಡಿ. ಆದರೂ ನನಗೇನು ಖುಷಿ ಆಗಿರಲಿಲ್ಲ ಅಲ್ಲಿ.
ಅಂದ್ರೆ ಇವಳಿಗೆ ಈ ತರ ನನಗೆ ಸ್ವಲ್ಪ ಇಷ್ಟ ಆಗಲ್ಲ ಅವಳಿಗೆ. ನಂಗೆ ಇವಳ್ದು ಈ ಬ್ಲೌಸು ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ನಂಗಂತೂ ತುಂಬಾ ಇಷ್ಟ ಆಯ್ತು. ಇವಳಿಗೆ ತುಂಬಾ ಇಷ್ಟ ಆಯ್ತಂತೆ. ನೋಡೋಣ. ಇವಳಿಗೆ ಮಾತ್ರ ಇಷ್ಟ ಆಗಿಲ್ಲ, ನಂಗೆ ಇಷ್ಟ ಆದ್ರೆ ಸಾಕು. ಈ ಥರ ಎಂಬ್ರಾಯ್ಡ್ರಿ ಫ್ರಂಟು. ನೀವು ಸೀರೆ ಓಪನ್ ಮಾಡಿ ನೋಡೋಣ ಫಸ್ಟ್. ಅವಳು ಹುಡುಕ್ತಾ ಇದ್ದಂಗೆ, ಅವಳು ಎಕ್ಸ್ಪೆಕ್ಟ್ ಮಾಡ್ದಂಗೆ ಸಿಕ್ಕಿದೆ. ಗೋಲ್ಡನ್ನು ರೆಡ್ ಬಾರ್ಡರ್. ಹಾಂ. ಆ್ಯಂಡ್ ಬ್ಲೌಸೂ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ನನಗೆ ಸ್ವಲ್ಪ ಈ ಥರ, ನಾನು ಜಾಸ್ತಿ ಹ್ಯಾಂಡ್ ಎಂಬ್ರಾಯ್ಡ್ರಿನ ಪ್ರಿಫರ್ ಮಾಡ್ತೀನಿ, ಇಲ್ಲಾಂದ್ರೆ ಹಾಗೆ ಪ್ಲೈನ್ ಹಾಲ್ಸ್ ಉಟ್ಕೊಂಡ್ಬಿಡ್ತೀನಿ ನಾನು. ಹಂಗಾಗಿ ಅಷ್ಟೊಂದು ಖುಷಿ ಆಗಲ್ಲ ನಂಗೆ ಈ ಥರ ಜಿಗಿ 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 ಜಿಗಿ. ಮದುವೆ ಅಂದಮೇಲೆ ಅದನ್ನ ಬ್ರೈಡ್ ಇರಲೇಬೇಕಲ್ವಾ, ಸೊ ಹಾಗಾಗಿ ನಾನು ಹುಡುಕಿ ಅದನ್ನ ಮಾಡಿಸಿದ್ದೀನಿ. ಆದರೆ ಇವಳಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನನ್ನಂತೆ ಹೋಗಿದ್ದಿದ್ರೆ ಇಷ್ಟು ಇಷ್ಟು ಮಾಡಿಸ್ತಾ ಇರಲಿಲ್ಲ. ಸುಮ್ನಿರಕ ಬೇಕು ಅನ್ಕೊಂಡು ಏನು ಗೊತ್ತಕ್ಕ, ಮದುವೆ ಆಗದೆ ಹುಡುಗಿ ಆಗ್ದಲ್ಲಿ ಇನ್ಯಾವಾಗ ಹಾಕೋದು ಅಂತ. ಸುಮ್ನಿರಕ ಬೇಕು ಚೆನ್ನಾಗಿ ಕಾಣ. ಅದು ಆ್ಯಕ್ಚುಲಿ ಎಲ್ಲದು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣುತ್ತೆ ಒಂದು ಲುಕ್ಕು. ಇದು ಎಂಬ್ರಾಯ್ಡ್ರಿ. ಹಾಂ, ಈ ಥರ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಫುಲ್ಲು. ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನೆನ್ನೆ ಹಾಕೊಂಡು ನಾನು ನೋಡಲಿಲ್ಲ, ನಾನು ಬಟ್ಟೆ ತರಕ್ಕೆ ಹೋಗಿದ್ವಲ್ಲ ಸಚಿನ್ಗೆ. ಆ್ಯಂಡ್ ಇದು ಬ್ಲೌಸು. ಓಕೆ. ಆ್ಯಂಡ್ ನೆಕ್ಸ್ಟು ಫ್ರಂಟ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಇಟ್ಕೊಂಪು. ಹಾಂ, ಇದು ಫ್ರಂಟ್. ಹಾಂ, ಸೈಡಲ್ಲಿ ಜಿಪ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇಂಪು ಆಮೇಲೆ ಕೊಟ್ಟಿರೋದು ಅನ್ಸುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ. ಫುಲ್ ನನಗೆ ಟೈಟಾಗಿ ಹೊಲ್ದಿದ್ರು, ಮತ್ತೆ ಇದನ್ನ ಬಿಚ್ಚಿ ನಾನು ಅವ್ರು ನೆನ್ನೆ ಹಾಕೊಟ್ಟಿದ್ದು ಅರ್ಜೆಂಟಲ್ಲಿ ಇಸ್ಕೊಂಡು ಬಂದಿದ್ದೀನಿ, ಆಮೇಲೆ ಸರಿ ಮಾಡಕ್ಕೆ ಕೊಡಬೇಕು ಅವ್ರಿಗೆ. ಸೊ ಇದು ಒಂದು ಸೂಪರ್ ಆಗಿರೋ ನಮ್ಮ ಫೇವ್ರೆಟ್ ಸೀರೆ. ಇದಕ್ಕೆ ಈ ಥರ ಅವರೇ ಕುಚ್ಚು ಹಾಕಿರೋದು ಎಂಬ್ರಾಯ್ಡ್ರಿ. ಹಾಂ, ಇದಿನ್ನೇನು ಮದುವೆ ಗುಟ್ಮೇಲೆ ಮತ್ತೀನಿ ಅಷ್ಟು ಕೊಡೋದು. ನನ್ನವೆಲ್ಲ ಸೀರೆಗಳು ಹಂಗೆ ಬೂಸ್ಟ್ ವಾಸನೆ ಬರ್ತಿದ್ದಾವೆ ಬಿಸಿಲಿಗೆ ಹಾಕ್ಬೇಕು ಅನ್ನಂಗೆ. ಸೊ ಇದಿಷ್ಟು ಅವಳ ರೇಷ್ಮೆ ಸೀರೆ. ಎಂಗೇಜ್ಮೆಂಟ್ ಬ್ಲೌಸು ಮೆಜರ್ಮೆಂಟಿಗೆ ಕೊಟ್ಟಿದ್ವಲ್ಲ, ಹಾಗಾಗಿ ಇಲ್ಲೇ ಇತ್ತು. ಸೊ ಇದನ್ನು ಕವರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇದನ್ನು ಕವರ್ ಮಾಡ್ತಿದ್ದೀನಿ. ಇಟ್ಕೊಂಪು. ಇದು ಸಖತ್ತಾಗಿ ಮಾಡಿದ್ರು ಆ್ಯಕ್ಚುಲಿ ಅವ್ರ ವರ್ಕು. ಆ್ಯಂಡ್ ಇದು ತುಂಬ ಉದ್ದ ಬಾರ್ಡರ್. ಇದನ್ನ ನಾವು ಕಟ್ ಮಾಡಿ ಅಲ್ಲ, ಈ ಥರ ಬಾರ್ಡರ್ ಕೊಡ್ಸಿದ್ದ. ನಾವೇನು ಮಾಡ್ತೀವಿ ಅಂದರೆ ಯೂಶಲಿ ಇಷ್ಟು ಬಾರ್ಡರ್ ಇರುತ್ತಲ್ವಾ, ಅದು ಇಷ್ಟು ಬಾರ್ಡರ್ ಲುಕ್ಕಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಆ ಬಾರ್ಡರ್ ಇರುತ್ತಲ್ಲ ಇನ್ನು ಅರ್ಧ ಬಾರ್ಡರ್ನ ಕಟ್ ಮಾಡಿಸಿ ಇಲ್ಲಿ ಕೊಡಿಸ್ತೀವಿ ನಾವು. ಆವಾಗ ಏನಾಗುತ್ತೆ ಅಂದರೆ ಒಂದು ಲುಕ್ ಕಾಣುತ್ತೆ. ಫುಲ್ ಇಲ್ಲಿಂದ ಲೆಂತ್, ಇಲ್ಲಿಂದ ನನಗಿಲ್ಲಿ ಪ್ಲೈನ್ ಬಂದರೆ ನನಗೆ ಯೂಶಲಿ ಇಷ್ಟ ಆಗಲ್ಲ. ಹಾಗಾಗಿ ಏನು ಮಾಡಿದೆ, ಇದನ್ನ ಫುಲ್ ಬಾರ್ಡರ್ನ ಕೊಡಿಸಿದ್ದೀನಿ. ಆ್ಯಂಡ್ ಇಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಆ್ಯಂಡ್ ಈ ಥರ ಬಾಲ್ಸ್ ನಂಗೆ ಇದು ಇಷ್ಟ ಆಗಲ್ಲ, ಇಂಪು ಬೇಕು ಅಂತ ಈ ಬಾಲ್ ಇಸ್ಕೊಂಡ್ರೆ. ಆ್ಯಂಡ್ ಇದು ಚೆನ್ನಾಗಿ ಕಾಣ್ತಿತ್ತು, ಇಂಪುಗೆ ಸಖತ್ತಾಗಿ ಕಾಣ್ತಾ ಇತ್ತಿದ್ದು. ಇದು ಹಿಂದೆ ಬ್ಲೌಸ್, ಇದು ಸ್ಯಾರಿ ಪಿಂಕ್, ಇದ್ರದ್ದು ಫೋಟೋ ಹಾಕ್ತೀನಿ, ನಿಂದೊಂದು ಉದ್ದನೆ ಫೋಟೋ ಇದೆಯಲ್ಲ ಇಂಪು. ಆ್ಯಂಡ್ ಫ್ರಂಟ್ ಬಂದು ಈ ಥರ ಮಾಡಿದ್ದಾರೆ. ಫ್ರಂಟ್ ಈ ಥರ ಡಿಸೈನ್ ಇದೆ. ಇಂಪು ನಿಂದ ಎಂಗೇಜ್ಮೆಂಟ್ ಫಸ್ಟ್ ಹುಟ್ಟಿದ್ವಿ ಸ್ಯಾರಿ, ಮನೆಯಿಂದ ಹೊರಡ್ತೀವಲ್ಲ ಅವಾಗ ಹುಟ್ಟಿದ್ದು. ಇದು ಬ್ಲೂ ಕಲರ್ ಸ್ಯಾರಿ. ಈ ಸ್ಯಾರಿ ಇಲ್ಲಿಲ್ಲ, ಮನೇಲಿದೆ. ನಾವಿವತ್ತು ಇಲ್ಲಿ ವಿಡಿಯೋ ಮಾಡೋದು ಐಡಿಯಾ ಇರಲಿಲ್ಲ, ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡ್ವಿ. ಸೊ ಇದು ಅವಳದು ಮನೆಯಿಂದ ಹೊರಟು ಬಂದ್ವಲ್ಲ ಎಂಗೇಜ್ಮೆಂಟ್ ಸ್ಯಾರಿ. ಇದನ್ನು ಆ್ಯಕ್ಚುಲಿ ಎಲ್ಲ ತುಂಬ ಇಷ್ಟಪಟ್ಟರು. ಎಂಬ್ರಾಯ್ಡ್ರಿನೂ ಚೆನ್ನಾಗಿದೆ, ಸ್ಯಾರಿ ಚೆನ್ನಾಗಿ ಕಾಣ್ತಾ ಇತ್ತು, ಆ್ಯಕ್ಚುಲಿ ಲುಕ್ ಕಾಣ್ತಾ ಇತ್ತು. ಇದಕ್ಕೆ ಬ್ಲೂ ಕಲರ್ ಸ್ಯಾರಿ ಬಂದು, ಇದು ಫೋಟೋ ಅಟ್ಯಾಚ್ ಮಾಡಿರ್ತೀನಿ. ಸ್ಲೀವ್ಸಿಗೆ ಈ ಥರ ಡಿಸೈನ್, ಉದ್ದ ಡಿಸೈನ್ ಮಾಡಿಸಿದ್ದೀವಿ. ಆ್ಯಂಡ್ ಹಿಂದೆ ಎಂಬ್ರಾಯ್ಡ್ರಿ ತೋರಿಸ್ತೀನಿ. ಫ್ರಂಟ್ ಈ ಥರ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದೀವಿ. ಹಿಂದೆ ನಾವು ಮಾಡಿಸಿರೋಂತಹ ಎಂಬ್ರಾಯ್ಡ್ರಿ ಡಿಸೈನ್, ಇದ್ರದ್ದು ಫೋಟೋ ಹಾಕ್ತೀನಿ. ಸೊ ಅವಾಗ ನಿಮಗೆ ಓವರ್ ಆಲ್ ಲುಕ್ ಹೇಗೆ ಕಾಣ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದು ಎಂಗೇಜ್ಮೆಂಟ್ ಸ್ಯಾರಿದು. ಇವೆರಡು ಎಂಗೇಜ್ಮೆಂಟ್ ಸ್ಯಾರಿದು. ಆ್ಯಂಡ್ ನೆಕ್ಸ್ಟ್ ಸಿಂಪಲ್ ಸ್ಯಾರಿ ಅಂತ ಬಂದರೆ, ನಾವು ಸೂರತ್ತಿಗೆ ಹೋಗಿದ್ವಲ್ಲ ಆವಾಗ ತಗೊಂಡು ಬಂದಿದ್ದು. ನಾನು ಪರ್ಪಲ್ ಕಲರ್ ಸ್ಯಾರಿ ತೊಗೊಂಡಿದ್ದೆ, ಆ್ಯಂಡ್ ಇಂಪುಗೆ ಪಿಂಕ್ ಕಲರ್ ಸ್ಯಾರಿ ತೊಗೊಂಡಿದ್ವಿ. ಆಲ್ಮೋಸ್ಟ್ ನಾನು ಹಿಂಗೆ ಬ್ಲೌಸ್ ಹೊಲಿಸಿರೋದಲ್ಲ ಇಂಪು ಅದ್ರದ್ದು ಸೇಮ್ ಇದೇನು ಏನಿಲ್ಲ. ಬಟ್ ಇಲ್ಲಿ ತುಂಬ ವರ್ಕ್ ಇತ್ತು ಆ್ಯಕ್ಚುಲಿ. ಅದು ರೌಂಡ್ ಶೇಪ್ ಬರುತ್ತೆ, ಅದು ಇಷ್ಟ ಆಗಲ್ಲ ಅಂತ ಫುಲ್ ಕಟ್ ಮಾಡಿ ಈ ವಿ ಶೇಪ್ ಕೊಡಿಸಿದೆ. ಡಿಸೈನ್ ಅದು ಬೇಡ ಅಂತ ಹೇಳಿಬಿಟ್ಟು ಫ್ರಂಟಲ್ಲಿ ಈ ಥರ ವಿ ಶೇಪು. ನಾವೆಲ್ಲದಕ್ಕೂ ಸಾಮಾನ್ಯ ಕಪ್ಸ್ನ ಪ್ರಿಫರ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಬಾಡಿ ಶೇಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ವೇರ್ ಮಾಡಿದಾಗ. ಕಪ್ಸ್ನ ಹಾಕೋದು ನಾವು ಜಸ್ಟ್ ಶೇಪಿಗೋಸ್ಕರ, ತುಂಬ ನಮಗೆ ಶೇಪ್ ನೀಟಾಗಿ ಕಾಣುತ್ತೆ ಅಂತ ನಮಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ಹಾಗಾಗಿ ಎಲ್ಲ ಬ್ಲೌಸಸ್ಸಿಗೂ 99% ಕಪ್ಸ್ನ ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ಕ್ಯಾಪ್ ಸ್ಲೀವ್ಸ್ನ ಇಟ್ಸ್ಕೊಂಡು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದಾಳೆ. ಇದ್ರ ಸ್ಯಾರಿ ಓಕೆ.
ನಾನು ಪರ್ಪಲ್ ತಗೊಂಡಲ್ಲ ಅದೇ ಥರ ಸ್ಯಾರಿ, ಮಡ್ಚಿಲ್ಲ ತೋರಿಸ್ತಿದ್ದೀನಿ ಅಷ್ಟೇ. ಅದೇ ಥರ ಸ್ಯಾರಿಲಿ ಇವಳು ಪಿಂಕ್ ಕಲರ್ ಬೇಕು ಅಂತೇಳಿ ಇವಳು ಪಿಂಕ್ ಕಲರ್ ತಗೊಂಡ್ಳು. ಆ್ಯಂಡ್ ಇದೆಲ್ಲ ಫ್ಯಾನ್ಸಿ ಸ್ಯಾರೀಸು. ಇಂಪು ಇದೆ ಸುಧಾದಲ್ಲಿ ತಗೊಂಡಿದ್ದೆ ನಾವು. ಸುಧಾ ಇದು ಅಷ್ಟೇ ಫ್ಯಾನ್ಸಿ ಸ್ಯಾರೀಸ್ಗಳು, ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಇವಳಿಗೆ ಏನಾರು ಸಣ್ಣ ಪುಟ್ಟ ಫಂಕ್ಷನ್ನು ಟೆಂಪಲ್ಲು ಅಂತ ಹೇಳಿ ತಗೊಂಡಿದ್ದು. ಆ್ಯಂಡ್ ಇದಕ್ಕೆ ಬ್ಲೌಸು ಕ್ಯಾಪ್ ಸ್ಲೀವ್ಸ್ ಹೊಲ್ಸಿದ್ದೀವಲ್ಲ. ಓ ಇದರಲ್ಲೂ ಎಂಬ್ರಾಯ್ಡ್ರಿ ಇತ್ತಾ ಫುಲ್ಲು? ಇದರಲ್ಲಿ ವರ್ಕ್. ಹಾಂ ಓಕೆ, ಇದು ಚೆನ್ನಾಗಿದೆ, ಬ್ಲೌಸು ಚೆನ್ನಾಗಿ ಹೊಲ್ದಿದ್ದಾರೆ. ಎಲ್ಲದಕ್ಕೂ ಮೇಡಮ್ ಅವ್ರ ಪೈಪಿಂಗು ನೋಡಿ ಎಷ್ಟು ಲುಕ್ ಅನ್ನಿಸ್ತಾ ಇದೆ ಪೈಪಿಂಗ್ ಕೊಟ್ಟಿರೋದ್ರಿಂದ. ಹೌದೌದು. ಹಾಂ, ಸೊ ಈ ಥರ ಸಿಂಪಲ್ಲಾಗಿ ಬ್ಲೌಸ್ ಹೊಲ್ಸ್ಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಫ್ಯಾನ್ಸಿ ಸ್ಯಾರಿ ಬಂದು ಇದು ಹೋದ್ವಿ, ಅಲ್ಲಿ ನೋಡಿದ ತಕ್ಷಣ ಏನೋ ನೋಡ್ತಾ ಇದ್ದಾಗ ಕಣ್ಣಿಗೆ ಬಿತ್ತು, ರೇಟ್ ಕೂಡ ತುಂಬಾ ಕಡಿಮೆ ಅಂತ ಅನ್ನಿಸ್ತು ಅಂತ ಹೇಳಿ ಇದೊಂದು ಸೀರೆ ತಗೊಂಡ್ಲು. ಬ್ಲೌಸ್ ಇನ್ನೂ ಬಂದಿಲ್ಲ. ಹೆಂಗೋಲಿ ಕೊಟ್ಟಿದ್ದೆ, ಕಟ್ಟದಾ? ಹಿಂಗೆ ಕಟ್ಟದ. ಹಾಂ, ಇದ್ರ ಬ್ಲೌಸ್ ಇನ್ನೂ ಕೊಟ್ಟಿಲ್ಲ, ಇವತ್ತು ಇಸ್ಕೊಬರ್ತೀವಿ. ಇದ್ರ ಬ್ಲೌಸು ಸೇಮ್ ಕಲರ್, ಒಂಚೂರು ಚೂರು ಡಿಫ್ರೆನ್ಸ್. ಹಾಂ, ಆ್ಯಂಡ್ ಇದು ಒಂದು ಫ್ಯಾನ್ಸಿ ಸ್ಯಾರಿ. ಹಾಂ, ಇದು ಅಷ್ಟೇ ಹೇಗೆ ಈ ಮುಂದೆ ರೌಂಡ್ ಹೊಲಿಸಿದ್ದಾಳೆ ಆ್ಯಂಡ್ ಹಿಂದೆ ವಿ ನೆಕ್ ಹೊಲಿಸಿ ಕಟ್ಟದ ಇಂಪು ಒಂದು ಬಟನ್ನು ಇಡ್ಸ್ಕೊಂಡಿದ್ದಾಳೆ ಆ್ಯಂಡ್ ಈ ಥರ ಟೈಯಿಂಗನ್ನು ಇಡಿಸ್ಕೊಂಡಿದ್ದಾಳೆ. ಆ್ಯಂಡ್ ಇದ್ರದ್ದು ಸ್ಯಾರಿ ಬಂದು ಇದು ಈ ಥರ ಕ್ಯಾಪ್ ಸ್ಲೀವ್ಸ್ ಕೊಟ್ಟು ಕ್ಯಾಪ್ ಅಲ್ಲ ಇದು ಎಂತ ಹೇಳು, ಈ ಥರ ಫ್ರಿಲ್ಸ್. ಇದು ಆ್ಯಕ್ಚುಲಿ ಇಷ್ಟನ ಬಫ್ ಇಡ್ಸ್ಬಿಟ್ಟು ಇದು ಹೊಲಿಸ್ಕೊಂಡಿದ್ದಾಳೆ ಈ ಥರ ಫ್ರಿಲ್ಸ್ ಆಗಿ. ಆ್ಯಂಡ್ ಹಿಂದೆನೂ ಅಷ್ಟೇ. ಓ ಎಲ್ಲದಕ್ಕೂ ಹಿಂಗೆ ಹೊಲಿಸಿದ್ಯಾ ಇಂಪು? ಇದಕ್ಕೂ ಅಷ್ಟೇ ಬ್ಯಾಕ್ ಒಂದೇ ಎರಡು ಕಟ್ಟದು. ಹೌದಾ? ಹಾಂ, ಇಲ್ಲಿ ಮೇಲ್ಗಡೆ ಮೇಲ್ಗಡೆ 2 ದಾರ ಕಟ್ಟಿ ಹೊಲಿಸ್ಕೊಂಡಿದ್ದಾಳೆ. ಆ್ಯಂಡ್ ಮುಂದೆ ಒಂದು ವಿ ನೆಕ್ ಥರ, ಲೀಫ್ ನೆಕ್ ಥರ. ಆ್ಯಂಡ್ ಇದ್ರದ್ದು ಸ್ಯಾರಿ ಇದು. ಪ್ರೀ ವೆಡ್ಡಿಂಗ್ ಸ್ಯಾರಿ ಒಂದು ಬರಲಿಲ್ಲ, ಅದು ಚೆನ್ನಾಗಿತ್ತಲ್ಲ. ಫೋಟೋ ಆ್ಯಡ್ ಮಾಡೋಣ ಬಿಡು, ಫೋಟೋ ಆ್ಯಡ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ ಸಿಂಪಲ್ ಸ್ಯಾರಿ. ಇವಾಗ ಟೆಂಪಲ್ಲು ಆ ಥರ ಏನಾದರೂ ಹೋಗೋದಾದರೆ ಅಂತ ಹೇಳಿಬಿಟ್ಟು ಇದು ಒಂದು ಸಿಂಪಲ್ ಸ್ಯಾರಿ ತೊಗೊಂಡಿದ್ದಾಳೆ. ಬ್ಲೌಸ್ ಯಾವ ಥರ ಹೊಲಿಸಿದ್ಯಾ? ಹಾಂ, ಇದಕ್ಕೂ ಅಷ್ಟೇ ಈ ಥರ ಹನಿ ಡ್ರಾಪ್ ಥರ ಬ್ಲೌಸ್ ಹೊಲಿಸ್ಕೊಂಡಿದ್ದಾಳೆ, ರೌಂಡಿಗೆ ಬಂದು ಬಟನ್ನು. ಆ್ಯಂಡ್ ಇದು ಬಂದು ಕ್ಯಾಪ್ ಸ್ಲೀವ್ಸ್ ಅಷ್ಟೇ. ಆ್ಯಂಡ್ ಇದು ಅದ್ರದ್ದು ಬ್ಲೌಸು. ಆ್ಯಂಡ್ ನೆಕ್ಸ್ಟು ಇದು ಆ್ಯಕ್ಚುಲಿ ನಾವು ಹೋಗಿದ ತಕ್ಷಣ ನಮ್ಮ ಅಮ್ಮಂಗೆ ಒಂದು ಕಲರ್ ಇತ್ತು, ಈ ಪಿಂಕ್ ಕಲರ್ ಸ್ಯಾರಿಲಿ. ಅಮ್ಮ ತಗೊಳಮ್ಮ ಅಂತ ಅಂದೆ. ಅಮ್ಮ ಅಷ್ಟೊಂದು ಮಾಡಲಿಲ್ಲ, ಉಡಕ್ಕಾಗಲ್ಲ ಜಾರುತ್ತೆ ಅಂತ ಹೇಳಿ. ಮತ್ತೆ ನನ್ನ ಹತ್ರ ಈ ಕಲರ್ ಸ್ಯಾರಿ ಇತ್ತು, ಹಾಗಾಗಿ ಇಂಪು ತಗೊಳೆ ಅಂತ ಅಂದೆ. ಇವಳಿಗೂ ಸಖತ್ ಇಷ್ಟ ಆಯಿತು. ಇದ್ರದ್ದು ಪ್ಲೈನ್ ಬ್ಲೌಸ್ ಬಂದಿದೆ, ಇದನ್ನ ಬ್ಲೌಸ್ ಬಂದಿಲ್ಲ. ಆ್ಯಂಡ್ ನಾನು ಇದೇ ಮೆಟೀರಿಯಲಲ್ಲಿ ಇವಳ್ದು ಹಳದಿ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಇದೆ ಯೆಲ್ಲೋ ಕಲರ್ ಸ್ಯಾರಿನ ತಗೊಂಡಿದ್ದೀನಿ. ಇದು ಈ ಥರ ಬಾಲ್ಸ್ ಇರೋದನ್ನ ಕುಚ್ಚನ್ನ ಹಾಕಿದ್ದಾರೆ. ಸೊ ಇದಿಷ್ಟು ಎಲ್ಲದೂ ಸ್ಯಾರೀಸು ಎಲ್ಲ ಹಿಂಗೆ ಒಟ್ಕೊಂಡಿದ್ದೀವಿ. ಯಾವಾಗೆಲ್ಲ ಎತ್ತಿ ಸರಿ ಮಾಡ್ತೀವೋ ಗೊತ್ತಿಲ್ಲ. ಈಗ ನೈಟ್ ರಿಸೆಪ್ಷನ್ದು ಲೆಹೆಂಗಾ ಪಿಂಕ್ ಕಲರ್ ಅದಿನ್ನ ಬಂದಿಲ್ಲ. ಅಂಡ್ ನಂದು ಲೆಹೆಂಗಾ ಅದು ನನ್ನ ತಂಗಿ ಸ್ಟಿಚ್ ಮಾಡಕ್ ಕೊಟ್ಟಿದ್ದಲ್ಲ, ಅವಳು ತಗೊಂಡ್ ಬರ್ತಾಳೆ. ಅದು ಬ್ಲೌಸ್ ಪೆಂಡಿಂಗ್ ಇದೆ. ಅಂಡ್ ಇದು ವರಮಹಾಲಕ್ಷ್ಮಿ ಸೀರೆ ಇನ್ನೇನು ನೀವೆಲ್ಲ ನೋಡಿದ್ರಿ ಅಂತ ಅನ್ಸುತ್ತೆ. ಹಾಂ, ತೋರಿಸಿದ್ವಿ ಇಂಪು. ಇದನ್ನ ನೋಡಿದ್ದೀರಾ? ಇದ್ರದ್ದು ಬ್ಲೌಸು ಇನ್ನು ಪೆಂಡಿಂಗ್ ಇದೆ. ನೆಕ್ಸ್ಟ್ ಇವಾಗ ನಾನು ಏನೇನು ವೇರ್ ಮಾಡ್ತೀನಿ ಆ್ಯಂಡ್ ಜ್ಯುವೆಲ್ರಿ ಪ್ರತಿಯೊಂದು ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ, ಯಾಕೆಂದರೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಅದೇ ತಗೊಂಡ್ವಲ್ಲ ಇಂಪು ನಾವು ಜ್ಯುವೆಲ್ರಿ, ಅದನ್ನು ಶೇರ್ ಮಾಡ್ತೀನಿ. ಸೊ ಇವತ್ತಿಗೆ ಈ ಒಂದು ಬ್ಲೌಸ್ ಎಂಬ್ರಾಯ್ಡ್ರಿ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಹೇಗೆ ಹಳದಿ ಶಾಸ್ತ್ರದ ವಿಡಿಯೋನ. ಓ ಕರೆಕ್ಟ್ ಅಲ್ಲ ಇಂಪು, ಅದಕ್ಕೇನೋ ಆಕ್ಸೆಸರೀಸ್ ಆ್ಯಡ್ ಮಾಡ್ಕೊಂಡಿದ್ವಲ್ಲ. ತೋರಿಸು ವೈಟ್ ಡ್ರೆಸ್ಸು. ಇವು ನಾವು ಆ್ಯಕ್ಚುಲಿ ಏನು ಆನ್ಲೈನಲ್ಲಿ ಆರ್ಡರ್ ಮಾಡೋದಾ ತರಿಸ್ಕೊಳ್ಳೋದಾ ಸೀರೆ ತಗೊಳ್ಳೋದಾ ಏನು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಒಂದ್ಸತಿ ಅನ್ಕೊಂಡೆ ಸೀರೆ ಹಾಕೊಳ್ಳೋಣ ಇಂಪು ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಅಂತ. ಸೀರೆ ಎಲ್ಲಾದ್ರಲ್ಲೂ ಉಡ್ತೀಯಲ್ಲ ಅಂತ ಹೇಳಿ ಅಮೆಝಾನಲ್ಲಿ ಇದು ವೈಟ್ ಕಲರ್ ಲೆಹೆಂಗಾ ಥರ ಆರ್ಡರ್ ಮಾಡ್ಕೊಂಡ್ವಿ. ಇದಕ್ಕೆ ಇನ್ನು ಬ್ಲೌಸ್ ಕೊಟ್ಟಿಲ್ಲ ಅವರು, ಈ ತರ ಕೊಟ್ಟಿದ್ರು. ಸ್ವಲ್ಪ ಏನೋ ಆಲ್ಟ್ರೇಷನ್ ಇತ್ತು ಅಂತ ವಿಡಿಯೋಗೆ ಎಲ್ಲ ಚೆನ್ನಾಗಿ ಬರುತ್ತೆ. ಹಳದಿ ಶಾಸ್ತ್ರಕ್ಕೆ ದುಪ್ಪಟ್ಟನು ಕೂಡ ಇದೆ. ಆ್ಯಂಡ್ ನಾವೇನು ಪ್ಲಾನ್ ಮಾಡಿದ್ದೀವಿ ಅಂದರೆ ನಾವೆಲ್ಲರೂ ಯೆಲ್ಲೋ ಕಲರ್ ಹಾಕೊಳ್ಳೋದು. ಸೊ ಇವಳು ಮಧ್ಯದಲ್ಲಿ ವೈಟ್ ಕಲರ್ ಇದ್ದರೆ ತುಂಬ ಲುಕ್ಕಾಗಿ ಕಾಣುತ್ತೆ ಅಂತ ಅಂದ್ಕೊಂಡ್ವಿ. ಇದಕ್ಕೆ ಈ ಥರ ಸ್ಟ್ರಾಪ್ ಇಡಿಸ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡು ವಿಯ ರೌಂಡ್ ಟೈಪು
ರೌಂಡೋ ವೀನೋ ನೆಕ್ ಕೊಟ್ಟು ಈ ತರ ಸ್ಟ್ರಾಪ್ ಇಡಿಸಿ ಸ್ಲೀವ್ಲೆಸ್ ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕೆ. ಅಂಡ್ ಇದಕ್ಕೆ ಆಕ್ಸೆಸರೀಸ್ ಅನ್ನ ಆರ್ಡರ್ ಮಾಡ್ಕೊಂಡಿದ್ಲು ಆನ್ಲೈನ್ ಅಲ್ಲಿ. ಇದು ನೆಕ್ಕಿಗ ಇದೇ ತರ ಅಲ್ಲ, ಸಾಮಾನ್ಯ ಹಳದಿ ಶಾಸ್ತ್ರಕ್ಕೆ ಎಲ್ಲರೂ ಹಾಕೋದು. ಹಂಗಾಗಿ ಯೆಲ್ಲೋ ಕಲರ್ ಈ ತರ ನೆಕ್ಕಿಗೆ ಆರ್ಡರ್ ಮಾಡ್ಕೊಂಡಿದ್ವಿ. ಇದೇನಾದ್ರು ಲಿಪಿ ಕಣ್ಣಿಗೆ ಬಿದ್ರೆ ನಿಂದು ಅರಿಶಿನ ಶಾಸ್ತ್ರ ತನಕನೂ ಉಳಿಯಲ್ಲ. ವಿತ್ ಫಿಂಗರಿಂಗ್. ಫಿಂಗರಿಂಗ್ ಬೇರೆ ಕೊಟ್ಟಿದ್ದಾರಾ? ಓಹ್ ಸೂಪರ್, ಓ ಸೂಪರ್ ಇಂಬೋ. ಆಮೇಲೆ ಇಯರಿಂಗ್ಸ್ 2. ಇಯರಿಂಗ್ಸು. ಆಮೇಲೆ ಈ ಕಡೆಗೂ ಫಿಂಗರಿಂಗ್ ಇದೆ. ಓ ಸೂಪರ್, ಅದು ತಿನ್ಬಿಡು. ಸುಮ್ಮನೆ ತಮಾಷೆ ಮಾಡಿದೆ. ಇದು ಬೈತಲೆ. ಸೊಂಟದ ಪಟ್ಟಿ ಕೊಟ್ಟಿಲ್ವಾ? ಸೊಂಟದ ಪಟ್ಟಿ ಬರಲ್ವಾ? ಪರವಾಗಿಲ್ಲ ಬಿಡು, ಬೇಕಾಗಿಲ್ಲ. ಏನಕ್ಕೆ, ಇದೇ ಬೇಕಾದಷ್ಟಾಯ್ತಲ್ಲ. ಇಯರಿಂಗ್ಸ್ ಅದು ಬೈತಲೆ ಬಟ್ಟು ಹಿಂಗೆ ಮಿಂಚದೆ ಹೆಂಗೆ ಇಂಪೋ ಈ ಮೇಲ್ ಸಿಕ್ಸೋದು ಇದು ಮಿಡಲ್ ಹಿಂಗೆ ಹಿಂಗೆ ಹಾಕೊಳ್ಳೋದು ಹಿಂಗೆ. ಸೊ ಇದಿಷ್ಟು ಎಲ್ಲದು ರೆಡಿ ಮಾಡ್ಕೊಂಡಿದೀವಿ. ಇನ್ನು ನಾಳೆ ಹೋಗಿ ನೈಲಾಟ್ ಮಾಡಿಸ್ಕೊಬೇಕು. ನಾನೊಂಚೂರು ಹೈಬ್ರೋ ವ್ಯಾಕ್ಸ್ ಎಲ್ಲ ಮಾಡಿಸ್ಕೋಬೇಕು. ಇವಳು ಹೈಬ್ರೋ ವ್ಯಾಕ್ಸ್ ಮಾಡಿಸ್ಕೊಬೇಕು. ಆ್ಯಂಡ್ ಇದಿಷ್ಟು ಪ್ರಿಪ್ರೇಷನ್ ನಡೀತಾ ಇದೆ. ಇದಿಷ್ಟು ಎಂಬ್ರಾಯ್ಡ್ರಿ ಬ್ಲೌಸಸ್. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಿಗೆ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೈಮ್ನ ನೋಡಿಕೊಂಡು ಬಿಫೋರ್ ಮ್ಯಾರೇಜ್ ಅಪ್ಲೋಡ್ ಮಾಡ್ತೀನೋ ಆಫ್ಟರ್ ಮ್ಯಾರೇಜ್ ಅಪ್ಲೋಡ್ ಮಾಡ್ತೀನೋ ಅಷ್ಟು ಗೊತ್ತಿಲ್ಲ. ಒಟ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ನ ಮಾಡಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಬ್ಲೌಸ್ ಡಿಸೈನ್ ಬೇಕು ಅಂತ ಅಂದರೆ ನಾವು ವೀಡಿಯೋಸ್ ಹಾಕಿರ್ತೀವಿ ಅಲ್ವಾ, ಅದರಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ. ನೀವು ಅದೇ ಥರ ಮಾಡಿಸ್ಕೊಬೋದು. ಸಪೋಸ್ ಕೆಲವೊಂದು ಸತಿ ಕೆಲವ್ರು ಮೆಸೇಜಸ್ ಹಾಕಿರ್ತೀರ, ಆ ಡಿಸೈನ್ನ ನಂಗೆ ವಾಟ್ಸಪ್ ಮಾಡೋಷ್ಟು ಟೈಮ್ ಇರಲ್ಲ. ಅಲ್ಲ ವಾಟ್ಸಪ್ಪಲ್ಲ, ಇನ್ಸ್ಟಾಗ್ರಾಮಲ್ಲಿ ಕಳಿಸೋಷ್ಟು. ಬಿಕಾಸ್ ಎಲ್ಲ ಸ್ಯಾರಿ ಆಗಿರೋದ್ರಿಂದ ಅವಳು ತೊಗೊಂಡು ಹೋಗಿರ್ತಾಳೆ, ಮದುವೆ ಆಗಿ ಸ್ಟಾರ್ಟಿಂಗ್ ಬ್ಯುಸಿ ಇರ್ತಾಳೆ. ಸೊ ವೀಡಿಯೋದಲ್ಲೇ ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ.